ಹಾಯ್ ಫುಡೀಸ್, ವೆಲ್ಕಮ್ ಟು ಸಿಸ್ಟರ್ಸ್ ಕಿಚನ್. ಇವತ್ತಿನ ರೆಸಿಪಿ ಹೈದ್ರಾಬಾದಿ ನಿಜಾಮ್ ಫಿಶ್ ಫ್ರೈ. ನಾರ್ಮಲ್ ಫಿಶ್ ಫ್ರೈ ಮಾಡೋದಕ್ಕಿಂತ ಈ ಸ್ಟೈಲಲ್ಲಿ ಒಂದ್ಸರ್ತಿ ಮಾಡಿ ನೋಡಿ. ಟೇಸ್ಟು ಅದ್ಭುತವಾಗಿರುತ್ತೆ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1/2 kg ಆಗೋವಷ್ಟು ಬಾಂಗ್ಡೆ ಮೀನನ್ನ ತಗೊಂಡಿದ್ದೀನಿ. ಮೀನನ್ನು ಕ್ಲೀನ್ ಮಾಡಿ ಈ ಥರ ಫಿಶ್ ಮೇಲೆ ಕಟ್ ಮಾಡ್ಕೊಳ್ಳಿ, ಆಗ ಇದಕ್ಕೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಫಿಶ್ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಂಡು 1 ಇಂಚ್ ಆಗೋವಷ್ಟು ಶುಂಠಿ, 7ರಿಂದ 8 ಎಸ್ಲ ಆಗೋವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಜೀರಿಗೆ ಪುಡಿ ಸ್ವಲ್ಪ, ಕಾಳು ಮೆಣಸು ಸ್ವಲ್ಪ, ಗರಂ ಮಸಾಲ ಸ್ವಲ್ಪ, ಸ್ವಲ್ಪ ಅರಿಶಿಣದ ಪುಡಿ, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಆಗೋವಷ್ಟು, 1 ಹಿಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಈಗ 2 ಟೀ ಸ್ಪೂನ್ ಆಗೋ ಅಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೋಬೇಕು. ಅರ್ಧ ಹೋಳು ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಇದನ್ನು ನೀರು ಹಾಕ್ತೀರಾ ನುಣ್ಣಕ್ಕೆ ರುಬ್ಕೋಬೇಕು. ಇವಾಗ ಈ ಮಸಾಲೆನ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಾರ್ನ್ಫ್ಲೋರ್, 1/2 ಟೇಬಲ್ ಸ್ಪೂನ್ ಆಗೋ ಅಷ್ಟು ಆಲ್ ಪರ್ಪಸ್ ಪೌಡರ್, ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಾಕಿರುವ ಹಿಟ್ಟು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆಗಿರುವ ಮಸಾಲೆನ ನಾವು ಆಗಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಫಿಶ್ಗೆ, ಮಸಾಲೆನ ಚೆನ್ನಾಗಿ ಸವರ್ಕೊಳ್ಳೋಣ. ಎಲ್ಲ ಕಡೆ ಫಿಶ್ಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕು. ಅಲ್ಲಿವರೆಗೂ ಮಸಾಲೆನ ಫಿಶ್ಗೆ ಚೆನ್ನಾಗಿ ಸವರ್ಕೊಳ್ಳೋಣ. ಈಗ ಒಂದು ಪ್ಯಾನ್ ತಗೊಂಡು ಸ್ಟವ್ ಮೇಲೆ ಇಟ್ಟು 4ರಿಂದ 5 ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಈಗ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫಿಶ್ನ, ಅದನ್ನು ತವ ಮೇಲೆ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫಿಶ್ನ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಫಿಶ್ಶು ಸೀದೋಗುತ್ತೆ. ಫಿಶ್ನ ತವ ಮೇಲೆ ಹಾಕಿದ್ಮೇಲೆ 4ರಿಂದ 5 ನಿಮಿಷ ಹಾಗೇ ಬಿಡಿ, ತಿರುಗ್ಸೋಕ್ಕೆ ಹೋಗಬೇಡಿ. ಹಾಕಿದ ತಕ್ಷಣ ತಿರುಗ್ಸೋಕ್ಕೆ ಹೋದರೆ ಮಸಾಲೆ ಎಲ್ಲ ತವಾಗೆ ಅಂಟ್ಕೊಂಡು ಬಿಡುತ್ತೆ. ಈಗ ಎಣ್ಣೆನ ಫಿಶ್ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ 4ರಿಂದ 5 ನಿಮಿಷ ಆಗಿದೆ. ಫಿಶ್ನ ತಿರುಗಿಸಿ ಬೇಯಿಸ್ಕೊಳ್ಳೋಣ. ಫಿಶ್ಶು ಬೇಗ ಬೇಯುತ್ತೆ, ತುಂಬ ಟೈಮ್ ಹಿಡಿಯೋದಿಲ್ಲ. ನಿಧಾನಕ್ಕೆ ತಿರುಗಿಸಿ 2 ಕಡೆನೂ ಈವನ್ ಆಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬರಬೇಕು. ನೋಡಿ, ಮಸಾಲೆ ಎಲ್ಲ ಫಿಶ್ಗೆ ಚೆನ್ನಾಗಿ ಹಿಡ್ದಿದೆ, ತವಾಗೆ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ. ನೀವು ಈ ಸ್ಟೈಲಲ್ಲಿ ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ ಈ ಫಿಶ್ ಫ್ರೈ. ಈಗ ಫಿಶ್ಶು 2 ಕಡೆನೂ ಬೆಂದಿದೆ. ಇದನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ. ಈಗ ಫಿಶ್ ಫ್ರೈನ ಸರ್ವ್ ಮಾಡಿಕೊಳ್ಳೋಣ. ಫಿಶ್ ಫ್ರೈ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಈ ಥರ ಟೇಸ್ಟಿ ರೆಸಿಪೀಸ್ಗಾಗಿ ಸಿಸ್ಟರ್ಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.